ಶುದ್ಧ ರಕ್ತವೇ ಆರೋಗ್ಯದ ಮೂಲ. ಮಾನವ ಜೀವನದಲ್ಲಿ ಆರೋಗ್ಯವೇ ನಿಜವಾದ ಐಶ್ವರ್ಯ. ಆರೋಗ್ಯವಿಲ್ಲದೆ ಸಂಪತ್ತು, ಯಶಸ್ಸು, ಶಿಕ್ಷಣ ಯಾವುದಕ್ಕೂ ಅರ್ಥವಿಲ್ಲ. ಆದರೆ ನಾವು ಇದನ್ನು ಕಾಪಾಡಿಕೊಳ್ಳುವುದು ಹೇಗೆ? ಉತ್ತರ ಸೊಗಸಾಗಿ ನಮ್ಮೊಳಗೆ ಇದೆ. ಅದು ರಕ್ತ. ರಕ್ತ ಎಂದರೆ ಕೇವಲ ಕೆಂಪು ದ್ರವವಲ್ಲ, ಅದು ಜೀವನದ ಧಾರೆ. ಪ್ರತಿಯೊಂದು ಅಂಗ, ಪ್ರತಿಯೊಂದು ಕೋಶ, ಪ್ರತಿಯೊಂದು ಜೀವಕೋಶ ಈ ರಕ್ತದಿಂದ ಅವಶ್ಯಕ ಆಹಾರ, ಆಮ್ಲಜನಕ, ರಕ್ಷಣೆ ಪಡೆಯುತ್ತದೆ. ರಕ್ತ ಶುದ್ಧವಿದ್ದರೆ ದೇಹ ಆರೋಗ್ಯವಂತವಾಗಿರುತ್ತದೆ. ಆದರೆ ಅದು ಮಲಿನವಾದರೆ? ನಾವೇನು ಆಹಾರ ತಿನ್ನುತ್ತೇವೆ, ನಾವು ಏನು ಯೋಚಿಸುತ್ತೇವೆ, ನಾವು ಹೇಗೆ ಬದುಕುತ್ತೇವೆ, ಇದರ ಪ್ರತಿಫಲವನ್ನು ರಕ್ತವೇ ಹೊರುತ್ತದೆ. ನಮ್ಮ ಮೆದುಳಿಗೆ, ಹೃದಯಕ್ಕೆ, ದೇಹದ ಪ್ರತಿಯೊಂದು ಭಾಗಕ್ಕೂ ಶುದ್ಧ ರಕ್ತ ಅತ್ಯಗತ್ಯ. ರಕ್ತವನ್ನು ಕೆಡಿಸಿಕೊಂಡರೆ ಮೆದುಳಿನ ಕಾಯಿಲೆಗಳು ಬರುತ್ತವೆ. ಮೆದುಳಿಗೆ ನಿರಂತರವಾಗಿ ಶುದ್ಧ, ಆಮ್ಲಜನಕಪೂರ್ಣ ರಕ್ತ ಹರಿಯಬೇಕಾಗಿದೆ. ಆದರೆ ರಕ್ತದಲ್ಲಿ ವಿಷಕಾರಕಗಳು, ಕೊಬ್ಬುಗಳು, ತೂಕ ಇತ್ಯಾದಿ ಹೆಚ್ಚಾದರೆ ಮೆದುಳಿಗೆ ಬೇಕಾದ ಆಹಾರ ಮತ್ತು ಆಮ್ಲಜನಕ ತಲುಪದು. ಪರಿಣಾಮ ತಲೆನೋವು, ನೆನಪು ಕ್ಷೀಣತೆ, ಮಡಿಸುಬುಡಿತನ, ಆಲಸ್ಯ, ಆಯಾಸ, ತೊಂದರೆಗಳು, ಬಹುಮಾನಸಿಕ ಸಮಸ್ಯೆಗಳು ಉಂಟಾಗುತ್ತವೆ. ತೀವ್ರವಾಗಿ ನೋಡಿದರೆ ಪಾರ್ಕಿನ್ಸನ್, ಅಲ್ಝೈಮರ್ಸ್, ಸ್ಟ್ರೋಕ್ ಇತ್ಯಾದಿ ದೊಡ್ಡ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಶುದ್ಧ ರಕ್ತವಿಲ್ಲದೆ ಶಕ್ತಿಯುತ ಮೆದುಳೇ ಇಲ್ಲ. ರಕ್ತವನ್ನು ಕೆಡಿಸಿಕೊಂಡರೆ ಹೃದಯದ ಕಾಯಿಲೆಗಳು ಬರುತ್ತವೆ. ರಕ್ತವೇ ಹೃದಯದ ಇಂಧನ. ಆದರೆ ಈ ರಕ್ತ ತೂಕ ಹೆಚ್ಚಿದರೆ, ಕೊಬ್ಬಿನಿಂದ ತುಂಬಿದರೆ ಅಥವಾ ವಿಷಕಾರಕಗಳಿದ್ದರೆ ಹೃದಯದ ಮೇಲೆ ಹೆಚ್ಚು ಒತ್ತಡ ಬಂದುಬಿಡುತ್ತದೆ. ಪರಿಣಾಮ ಉಚ್ಚ ರಕ್ತದೊತ್ತಡ, ಹೃದಯಾಘಾತ, ಹೃದಯದ ಶಕ್ತಿ ಕುಗ್ಗುವುದು, ಹೃದಯಾಘಾತಗಳು. ನಾವು ಅರ್ಥಮಾಡಿಕೊಳ್ಳಬೇಕು, ಹೃದಯವು ಕೇವಲ ಭಾವನೆಗಳ ಸಂಕೇತವಲ್ಲ, ಅದು ನಮ್ಮ ಜೀವದ ಸ್ಪಂದನ. ಹೃದಯದ ಹೊಣೆ ಹೊರುವುದು ಶುದ್ಧ ರಕ್ತವೇ. ರಕ್ತವನ್ನು ಕೆಡಿಸಿಕೊಂಡರೆ ಎಲ್ಲ ರೀತಿಯ ಕಾಯಿಲೆಗಳು ಬರುತ್ತವೆ. ಚರ್ಮದ ತೊಂದರೆಗಳಿಂದ ಹಿಡಿದು ಕ್ಯಾನ್ಸರ್ವರೆಗೆ, ಸಕ್ಕರೆ ಕಾಯಿಲೆಯಿಂದ ಹಿಡಿದು ಸೊಂಟ ನೋವರೆಗೆ, ಸಂಧಿವಾತದಿಂದ ಹಿಡಿದು ಶ್ವಾಸಕೋಶದ ತೊಂದರೆಗಳವರೆಗೆ, ಇವುಗಳಲ್ಲಿ ಬಹುತೇಕದ ಮೂಲ ಕಾರಣ ರಕ್ತದ ಅಶುದ್ಧತೆ. ದೇಹದಲ್ಲಿ ರಕ್ತವೇ ಎಲ್ಲ ಕಡೆ ಓಡುತ್ತದೆ. ಶುದ್ಧವಾದರೆ ಆರೋಗ್ಯವಿತ್ತು, ವಿಷಪೂರಿತವಾದರೆ ವ್ಯಾಧಿ. ದೇಹವೇ ರಕ್ತದ ಪ್ರತಿಬಿಂಬ. ಶುದ್ಧತೆಯ ದಾರಿಯೆಂದರೆ ಏನು? ರಕ್ತವನ್ನು ಹಾಳು ಮಾಡುವ ಕಾರಣಗಳು: ಜಂಕ್ ಫುಡ್, ಅನಿಯಮಿತ ಆಹಾರ, ಸಿಹಿ ಮತ್ತು ಉಪ್ಪಿನ ಹೆಚ್ಚಳ, ಶಾರೀರಿಕ ಚಟುವಟಿಕೆಯ ಕೊರತೆ, ಧೂಮಪಾನ, ಮದ್ಯಪಾನ, ನಗದು ಭಾವನೆಗಳು, ತೀವ್ರ ರಾಗದ್ವೇಷ. ಇದಕ್ಕೆ ಬದಲಾಗಿ ನಾವು ಹತ್ತಿರವಾಗಿ ನಿಲ್ಲಬೇಕು. ನೈಸರ್ಗಿಕ ಆಹಾರ, ತಾಜಾ ನೀರು, ಪ್ರಾಣಾಯಾಮ, ಶುದ್ಧ ಆಲೋಚನೆ, ನಿತ್ಯ ವ್ಯಾಯಾಮ, ನಿರ್ದಿಷ್ಟ ನಿದ್ರೆ ಸಮಯ. ಶುದ್ಧ ರಕ್ತ, ಶುದ್ಧ ಮನಸ್ಸು, ಶುದ್ಧ ಜೀವನ. ಒಂದು ಮಾತು ಸ್ಪಷ್ಟ: ರಕ್ತ ಶುದ್ಧವಿದ್ದರೆ ದೇಹ ನಿರೋಗಿಯಾಗಿರುತ್ತದೆ. ರಕ್ತ ಶುದ್ಧವಿದ್ದರೆ ಮನಸ್ಸು ಶಾಂತವಾಗಿರುತ್ತದೆ. ರಕ್ತ ಶುದ್ಧವಿದ್ದರೆ ಜೀವನ ಬೆಳಕು ಹರಡುತ್ತದೆ. ಆದುದರಿಂದ ನಮ್ಮ ಆಹಾರ ಶುದ್ಧವಾಗಿರಲಿ, ನಮ್ಮ ಯೋಚನೆ ಶುದ್ಧವಾಗಿರಲಿ, ನಮ್ಮ ಜೀವನ ಶುದ್ಧವಾಗಿರಲಿ. ನಮ್ಮ ರಕ್ತವನ್ನು ಶುದ್ಧವಾಗಿ ಉಳಿಸೋಣ. ನಮ್ಮ ಆರೋಗ್ಯ, ಅಸ್ತಿತ್ವ ಹಾಗೂ ಆತ್ಮಶಕ್ತಿಗೆ ಇದು ಮೂಲಮಂತ್ರ. ಆರೋಗ್ಯ ರಕ್ತ ಮತ್ತು ರೋಗ ಅರಿವು. ತಿಳಿ ಮನಸ್ಸಿಗೆ ಬೇಕಾದುದು ಶುದ್ಧ ರಕ್ತ. ಅಶುದ್ಧ ರಕ್ತ ಮೆದುಳಿಗೆ ವಿಷ. ಶುದ್ಧ ರಕ್ತವೇ ಶಕ್ತಿ. ಹೃದಯಕ್ಕೆ ಭಾವನೆ ಬೇಡ, ಶುದ್ಧ ರಕ್ತ ಬೇಕು. ನಿಮ್ಮ ರಕ್ತದ ಗುಣವೇ ನಿಮ್ಮ ಜೀವನದ ಗುಣ. ರಕ್ತದ ಶುದ್ಧತೆ ಇಲ್ಲದಿದ್ದರೆ ರೋಗದ ಪ್ರಾರಂಭ. ರಕ್ತದಲ್ಲಿ ವಿಷವಿದ್ದರೆ ದೇಹವೇ ದುಃಖದ ಮನೆ. ಮೆದುಳಿಗೆ ಜೀವ ಬರುವುದು ಶುದ್ಧ ರಕ್ತದಿಂದ ಮಾತ್ರ. ಹೃದಯಾಘಾತ ರಕ್ತದಿಂದ ಹುಟ್ಟುತ್ತದೆ, ಹೃದಯದಿಂದ ಅಲ್ಲ. ನೈಸರ್ಗಿಕ ಕಾಂತಿಗೆ ಕ್ರೀಮ್ ಬೇಡ, ಶುದ್ಧ ರಕ್ತ ಸಾಕು. ನಿಮ್ಮ ಆರೋಗ್ಯವೇ ನಿಮ್ಮ ರಕ್ತದ ಪ್ರತಿಬಿಂಬ. ಜೀವನ ಶೈಲಿ ಮತ್ತು ಶಿಷ್ಟಾಚಾರ. ಅಪಹೃತ ಆಹಾರ ಶಿರ ಮರೆಮಾಚುತ್ತದೆ. ಶಿಸ್ತಿನ ಜೀವನವೇ ಶುದ್ಧತೆಗೆ ದಾರಿ. ನೀವು ತಿನ್ನುವ ಪ್ರತಿಯೊಂದು ತುಣುಕು ಆರೋಗ್ಯವೋ ರೋಗವೋ ಆಯ್ಕೆ ಮಾಡುತ್ತದೆ. ಆಳವಾಗಿ ಉಸಿರೆಳೆ, ಶುದ್ಧವಾಗಿ ತಿನ್ನು, ಸಮರ್ಪಕವಾಗಿ ನಿದ್ದೆ ಮಾಡು, ರಕ್ತವನ್ನು ಶುದ್ಧವಾಗಿರಿಸು. ಇಂದು ತಿನ್ನುವ ಆಹಾರ ನಾಳೆ ನಿಮ್ಮ ರಕ್ತದಲ್ಲಿರುತ್ತದೆ. ಶುದ್ಧ ಆದ್ದಗಳು, ಶುದ್ಧ ರಕ್ತ, ಶುದ್ಧ ಜೀವನ. ಆಂತರಿಕ ಬುದ್ಧಿಮತ್ತೆ ಮತ್ತು ಧ್ಯೇಯಪೂರ್ಣ ಬದುಕು. ರಕ್ತವೆಂದರೆ ಕೇವಲ ದ್ರವವಲ್ಲ, ಅದು ನಿಮ್ಮ ಜೀವದ ಹರಿವಾಗಿದೆ. ಶುದ್ಧ ದೇಹಕ್ಕೆ ಮೊದಲ ಹೆಜ್ಜೆ ಶುದ್ಧ ರಕ್ತ. ನಿಮ್ಮ ರಕ್ತವನ್ನು ಗೌರವಿಸಿ, ಅದು ಶಕ್ತಿ, ಶಾಂತಿ, ಉದ್ದೇಶ ನೀಡುತ್ತದೆ. ರಕ್ತ ಶುದ್ಧವಾದರೆ ಮನಸ್ಸು, ಹೃದಯ, ಆತ್ಮವೂ ಶುದ್ಧವಾಗುತ್ತವೆ. ಆರೋಗ್ಯ ಯಾವಾಗಲೂ ಅದೃಷ್ಟವಲ್ಲ, ಅದು ನಿಮ್ಮ ರಕ್ತಕ್ಕೆ ನೀವು ಕೊಡುವ ಮಾನ್ಯತೆ.